ಮಂಗಳೂರಿನ ಕ್ಲಾಕ್ ಟವರ್ ಅಂದರೆ ಇದೀಗ ಪ್ರತಿಭಟನಾ ಹಾಗೂ ಧರಣಿ ಮಾಡುವಂತಹ ಸ್ಥಳಕ್ಕೆ ಮೀಸಲಾದಂತಹ ಸ್ಥಳ ಎಂಬಂತಾಗಿದೆ. ಆದರೆ ಇಲ್ಲಿ ಪ್ರತಿಭಟನೆ ಇರ್ಬೋದು, ಧರಣಿ ಇರ್ಬೋದು ನಡೆದಾಗ ಅನೇಕ ಸಂಖ್ಯೆಯಲ್ಲಿ ಇಲ್ಲಿ ಪ್ರತಿಭಟನಾ ನಿರತರು ಭಾಗವಹಿಸ್ತಾ ಇದ್ರು. ಆದರೆ ಇವತ್ತು ಶನಿವಾರ ಮಂಗಳೂರಿನ ಕ್ಲಾಕ್ ಟವರ್ ಎದುರು ವಿಶ್ವ ಶಾಂತಿಗಾಗಿ ಮೌನ ಧರಣಿ ನಡೆಸೋಕೆ ಓರ್ವ ವ್ಯಕ್ತಿ ಏಕಾಂಗಿಯಾಗಿ ಧರಣಿಯನ್ನು ನಡೆಸ್ತಾ ಇದ್ದಾರೆ. ಹಾಗಾದರೆ ಆ ವ್ಯಕ್ತಿ ಯಾರು, ಯಾತಕ್ಕಾಗಿ ಅವರು ಧರಣಿಯನ್ನು ಮಾಡ್ತಾ ಇದ್ದಾರೆ, ಕೇವಲ ಏಕಾಂಗಿಯಾಗಿ ಧರಣಿ ನಡೆಸೋಕೆ ಕಾರಣ ಏನು ಎಂಬುದನ್ನು ಅವರ ಜೊತೆ ಮಾತನಾಡೋಣ. ಮಂಗಳೂರಿನ ಕ್ಲಾಕ್ ಟವರ್ ಎದುರು ಅನೇಕ ಪ್ರತಿಭಟನೆ ಧರಣಿಗಳು ಈ ಹಿಂದೆ ನಡೆದಿದ್ದು, ಆದರೆ ಇವತ್ತು ಶನಿವಾರ ನೀವು ಏಕಾಂಗಿಯಾಗಿ ಒಂದು ಪುಸ್ತಕ ಪ್ರತಿಮೆಯನ್ನು ಇಟ್ಕೊಂಡು ಇಲ್ಲಿ ವಿಶ್ವ ಶಾಂತಿಗಾಗಿ ಪ್ರಾರ್ಥಿಸೋಣ ಎಂಬಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಏಕಾಂಗಿಯಾಗಿ ಧರಣಿ ನಡೆಸ್ತಾ ಇದ್ದೀರಾ. ನಿಮ್ಮ ಹೆಸರೇನು, ನೀವು ಎಲ್ಲಿಂದ ಬಂದಿದ್ದೀರಿ, ಯಾತಕ್ಕಾಗಿ ಈ ಧರಣಿಯನ್ನು ನಡೆಸ್ತಾ ಇದ್ದೀರಿ? ಓರ್ವ ವಿಶ್ವದ ಸಂವೇದನಾಶೀಲ ಪ್ರಜೆಯಾಗಿ ಕಳೆದ 3 ತಿಂಗಳಿನಿಂದ ಜಗತ್ತಿನಲ್ಲಿ ಯುದ್ಧ ನಡೀತಾ ಇದೆ. ಈ ಯುದ್ಧ ನಡೆಯೋದ್ರಿಂದಾಗಿ ಏನೆಲ್ಲ ನಮ್ಮ ಸಮಾಜದಲ್ಲಿ ಇವತ್ತು ತಲ್ಲಣಗಳು ಸೃಷ್ಟಿಯಾಗಿದ್ದಾವೆ ಅನ್ನುವಂಥದ್ರ ಬಗ್ಗೆ ನನ್ನ ಈ ಹೋರಾಟದ ಒಟ್ಟು ಏನು ನಡೆಯಾಗಿರುವಂಥದ್ದು. ಜಗತ್ತಿನಲ್ಲಿ ಯುದ್ಧ ನಿಲ್ಲಬೇಕು, ಶಾಂತಿ ನೆಲೆಸಬೇಕು, ಪ್ರಕೃತಿ ಉಳಿಬೇಕು ಅನ್ನುವಂಥದ್ದು ನನ್ನ ಕೂಗಾಗಿರುವಂಥದ್ದು. ಅಂದರೆ ಎಲ್ಲೋ ನಡೀತಿರುವಂಥ ಯುದ್ಧದಿಂದಾಗಿ ಎಲ್ಲೋ ಬಿದ್ದ ಬಾಂಬು, ಅದರ ಪರಿಣಾಮಗಳು ಇವತ್ತು ಏನೆಲ್ಲ ಆಗಿದೆ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿದೆ, ಜನಸಾಮಾನ್ಯರಿಗೆ ಗೊತ್ತಿದೆ. ಹಾಗಾಗಿ ಯುದ್ಧ ನಿಲ್ಲಬೇಕು, ಪ್ರಪಂಚದಲ್ಲಿ ಶಾಂತಿ ನೆಲೆಸಬೇಕು ಅನ್ನುವಂಥದ್ದು ಒಟ್ಟು ನನ್ನ ಹೋರಾಟದ ಉದ್ದೇಶವಾಗಿರುವಂಥದ್ದು. ಯಾರ್ಯಾರೋ ಅಧಿಕಾರಶಾಹಿಗಳು, ಸಾಮ್ರಾಜ್ಯಶಾಹಿಗಳು ಅವರವರ ಆಸೆ ದುರಾಸೆಗಾಗಿ ಇಡೀ ಏನು ಮಾನವ ಜನಾಂಗದ ಒಂದು ಹತ್ಯೆಯನ್ನು ಮಾಡ್ತಿರುವಂಥದ್ದು, ಇದು ಹೋಗಬೇಕು ಅನ್ನುವಂಥದ್ದು ನನ್ನ ನಿಲುವಾಗಿರುವಂಥದ್ದು. ಹಾಗಾಗಿ ಇದರಲ್ಲಿ ಯಾರೆಲ್ಲ ಮಡಿದಿದ್ದಾರೆ ಅವರಿಗೆಲ್ಲ ಮೌನ ಶ್ರದ್ಧಾಂಜಲಿಯನ್ನು ಸಲ್ಲಿಸಿಕೊಂಡು ಈ ಒಂದು ಮೌನ ಪ್ರತಿಭಟನಾ ಧರಣಿಯಲ್ಲಿ ಇಲ್ಲಿ ಕೂತ್ಕೊಂಡಿದ್ದೇನೆ. ಅನೇಕರು ಮಂಗಳೂರಿನ ಸಾರ್ವಜನಿಕರು ಬಂದು ಇದ್ರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳುತ್ತಾ ನನ್ನ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸ್ತಿರುವಂಥದ್ದು ನನಗೆ ಭಾಳ ಸಂತೋಷವಾಗಿರುವಂಥದ್ದು. ಹಾಗಾಗಿ ನೋಡಿ, ನನ್ನ ಜೊತೆಗೆ ಇವತ್ತು ವಿಶೇಷವಾಗಿ ಒಂದು ಮಗು ಇಲ್ಲಿ ಬಂದು ಕೂತ್ಕೊಂಡಿದೆ. ಆ ಮಗು ಕೇಳ್ತಾ ಇದೆ, ನಮಗೂ ಬದುಕಲಿಕ್ಕೆ ಅವಕಾಶ ಕೊಡಿ ಅನ್ನುವಂಥದ್ದು. ಎಷ್ಟೆಲ್ಲ ಮಕ್ಕಳು ಇವತ್ತು ಈ ಯುದ್ಧದಿಂದಾಗಿ ತೀರಿ ಹೋಗಿದ್ದಾರೆ. ಪ್ರಕೃತಿ ಯಾವ ರೀತಿಯ ತನ್ನ ನಾಶವನ್ನು, ತನ್ನ ವೈಪರೀತ್ಯವನ್ನು ಕಂಡುಕೊಳ್ತಾ ಇದೆ ಅನ್ನುವಂಥದ್ದು. ಹಾಗಾಗಿ ನೋಡಿ, ಇಲ್ಲೊಂದು ಕೆಂಪು ಬಟ್ಟೆ ಇವತ್ತು ನಿಮಗೆ ಕಾಣ್ತಾ ಇದೆ. ಈ ಕೆಂಪು ಬಟ್ಟೆ ರಕ್ತದ ಸಂಕೇತ. ರಕ್ತ ಸಿಂಚನ ನಿಲ್ಲಲಿ ಅನ್ನುವಂಥದ್ದು, ಪರಿಸರದಲ್ಲಿ ಒಂದು ಹಸಿರು ನೆಲೆಸಬೇಕು, ಅದು ಹಬ್ಬಬೇಕು ಅನ್ನುವಂಥದ್ದು ನನ್ನ ಒಟ್ಟು ಹೋರಾಟದ ಹಿಂದಿರುವಂಥ ನಡೆಯಾಗಿರುವಂಥದ್ದು. ಮುಖ್ಯವಾಗಿ ನೀವು ಏಕಾಂಗಿಯಾಗಿ ಈ ಧರಣಿಯನ್ನು ನಡೆಸೋಕೆ ಕಾರಣ ಏನು? ನಾನು ಒಂದು ಸಮುದ್ರಕ್ಕೆ ಇಳಿದ ಆಗಿದೆ. ಅಂದರೆ ಅಲೆಗಳು ನನಗೆ ಎದುರಿಗೆ ಬರ್ತಾ ಇದ್ದಾವೆ. ಬಂದಂಥ ಅಲೆಗಳು ತಮ್ಮನ್ನು ತಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಏನಂದರೆ ಯುದ್ಧಗಳು ಬೇಡ ಅನ್ನುವಂಥದ್ದು. ಹಾಗಾಗಿ ನೋಡಿ, 10 ಜನ ಕಟ್ಕೊಂಡು ಹೋರಾಟ ಮಾಡಬೇಕಾದ್ರೆ ಭಾಳ ಕಷ್ಟ ಇರುವಂಥದ್ದು. ಆದರೆ ಕೆಲವೊಂದು ವಿಷಯಗಳಿಗೆ ಚಳುವಳಿಗಳು ಜನಾಂದೋಲನ ರೂಪವನ್ನು ಪಡ್ಕೊಳ್ತವೆ, ಮತ್ತು ಕೆಲವು ವಿಷಯಗಳಿಗೆ ಏಕ ವ್ಯಕ್ತಿಯಿಂದ ಕೂಡ ಅದು ಆರಂಭವಾಗುವಂಥದ್ದು. ಹಾಗಾಗಿ ಈ ಚಳುವಳಿ ಕೂಡ ನಮ್ಮಿಂದ ಆರಂಭವಾದರೂ ಕೂಡ ಇದೊಂದು ಜನ ಚಳುವಳಿಯಾಗಿ ಜನಾಂದೋಲನವಾಗಿ ಮೂಡಿ ಬರಬೇಕೆನ್ನುವಂಥದ್ದು ನನ್ನ ಆಶಯವಾಗಿರುವಂಥದ್ದು. ನಾನೊಬ್ಬನು ಇವತ್ತು ಇಲ್ಲಿ ಕುತ್ಕೊಂಡಿರ್ಬೋದು, ನಾನೊಬ್ಬನ ನೆಪ ಅಷ್ಟೇ. ಆದರೆ ನನಗೆ ಕಾಣದ ರೀತಿಯಲ್ಲಿ ಬೇರೆ ಬೇರೆ ಏನು ಈ ಶಾಂತಿಯನ್ನು ಬಯಸುವಂತಹ ಮನಸ್ಸುಗಳು ನನಗೆ ಬೆಂಬಲವನ್ನು ಸೂಚಿಸ್ತಿರುವಂಥದ್ದು ಕೂಡ ಒಂದು ಆನೆ ಬಲ ಇದ್ದ ಹಾಗೆ. ಹಾಗಾಗಿ ನಾನು ಕೇವಲ ಇಲ್ಲಿ ಒಬ್ಬ ನೆಪ ಅಷ್ಟೇ. ಇನ್ನೂ ಕೂಡ ಪ್ರತಿ ಜಿಲ್ಲೆಯಲ್ಲಿ ಕೂಡ ಈ ಹೋರಾಟಗಳು ನಡೀಬೇಕು. ವಿಶ್ವಮಟ್ಟದಲ್ಲಿ ಇದ್ರ ಬಗ್ಗೆ ಒಂದು ಏನು ಜಾಗೃತಿಯ ಮೂಡಿಸಬೇಕು ಅನ್ನುವಂಥದ್ದು ನನ್ನ ಉದ್ದೇಶ. ಇದೊಂದು ಜಾಗತಿಕ ಮಟ್ಟದ ಶಾಂತಿಯನ್ನು ಬಯಸಿಕೊಂಡು ಹೋರಾಡ್ತಿರುವಂಥದ್ದು ನನ್ನ ಒಟ್ಟು ಹೋರಾಟದ ನಿಲುವು. ಈಗ ಶಾಂತಿಯನ್ನು ಬಯಸಿ ಇವತ್ತು ಮಂಗಳೂರಿನ ಹೃದಯ ಭಾಗದಲ್ಲೇ ಧರಣಿ ನಡೆಸ್ತಾ ಇದ್ದೀರಾ. ಮುಖ್ಯವಾಗಿ ಅದು ಏಕಾಂಗಿಯಾಗಿ. ಈ ಹೋರಾಟ ಇವತ್ತಿಗೆ ನಿಲ್ಲುತ್ತಾ ಅಥವಾ ಮುಂದೆ ಕೂಡ ಯಾವ ರೀತಿಯಲ್ಲಿ ಇದನ್ನು ಕೊಂಡೊಯ್ಯುತ್ತೀರಿ? ಇಲ್ಲ, ಈ ಹೋರಾಟ ಈಗಾಗಲೇ ನಾನು ಹೇಳಿದೆ, ಉಡುಪಿಯಿಂದ ಆರಂಭವಾಗಿರುವಂಥದ್ದು. ಇದೊಂದು ರಾಷ್ಟ್ರ ಮಟ್ಟಕ್ಕೂ ಕೂಡ ಕೊಂಡೋಗುವಂಥ ಒಂದು ಹೋರಾಟ ಆಗಿರುವಂಥದ್ದು. ನನ್ನ ಕೈಯಲ್ಲಿ ಏನೆಲ್ಲ ಸಾಧ್ಯತೆ ಇದೆ ಅಷ್ಟನ್ನೆಲ್ಲ ನಾನು ಮಾಡ್ಬೋದು. ನಾನು ಕೇಳ್ಕೊಳ್ಳೋದಿಷ್ಟೇ, ಬೇರೆಯವರು ಬೇರೆ ಬೇರೆ ಸ್ತರದಲ್ಲಿ ಈ ಹೋರಾಟಗಳನ್ನು ಮಾಡಬೇಕು ಅನ್ನುವಂಥದ್ದು. ಅಂದರೆ ಇದು ಅಷ್ಟು ಸುಲಭವಾದಂತಹ ಕೆಲಸ ಅಲ್ಲ, ಭಾಳ ಕಷ್ಟಕರವಾದಂಥ ಕೆಲಸ. ಆದರೂ ಕೂಡ ನಮಗೊಂದು ಆಶಾಭಾವನೆ ಇದೆ, ಇವತ್ತಲ್ಲ ನಾಳೆ ಒಂದು ಯುದ್ಧ ನಿಲ್ತದೆ, ಈ ಸಮಾಜದಲ್ಲಿ ಶಾಂತಿ ನೆಲೆಸ್ತದೆ ಅನ್ನುವಂಥದ್ದು, ನೆಲೆಸಬೇಕು ಅನ್ನುವಂಥದ್ದು ನಮ್ಮ ಕೋರಿಕೆ.
ನಾವೆಲ್ಲ ಪ್ರೀತಿ ಸೌಹಾರ್ದತೆ ಸಹಬಾಳ್ವೆಯಿಂದ ಬದುಕಬೇಕಾಗಿರುವಂಥದ್ದು ಈ ಭೂಮಿ ಮೇಲೆ. ಈಗ ಮುಖ್ಯವಾಗಿ ಜಾಗತಿಕವಾಗಿ ಯುದ್ಧದ ಭೀತಿ ಆವರಿಸಿರುವಂಥದ್ದು, ಜನರಲ್ಲಿ ಕೂಡ ಒಂದು ದಿನನಿತ್ಯದ ಬದುಕನ್ನು ನಡೆಸೋಕೆ ಭಯ ಆವರಿಸಿರುವಂಥದ್ದು. ನಿಮ್ಮ ಪ್ರಕಾರ ಈ ಯುದ್ಧ ಯಾಕೆ ನಡೀತಾ ಇದೆ? ಸ್ವಾರ್ಥಕ್ಕೆ ಆಗಿ ಅಥವಾ ಬೇರೆ ಏನು ಕಾರಣಕ್ಕಾಗಿ? ಈ ಸರ್ವಾಧಿಕಾರಿಗಳ ಒಂದು ಧೋರಣೆ ಮತ್ತು ಅಧಿಕಾರಶಾಹಿ ಮನಸ್ಥಿತಿ, ಯಾರ್ಯಾರೋ ಯಾವುದ್ಯಾವುದೋ ಕಾರಣಕ್ಕಾಗಿ ಯುದ್ಧಗಳು ನಡೀತಾವೆ. ಇದೇ ಕಾರಣ ಅದೇ ಕಾರಣ ಅಂಥೇಳಿ ನಾವು ಹೀಗೇನೆ ಅಂತ ಸೂಚಿಸ್ಲಿಕ್ಕೆ ಆಗೋದಿಲ್ಲ. ಅಂತೂ ಯುದ್ಧ ನಡೀತಾ ಇದೆ, ನಡೆಯಬಾರ್ದು ಅನ್ನುವಂಥದ್ದು. ಇದರ ಪರಿಣಾಮ ಜನಸಾಮಾನ್ಯರಿಗೆ ಗೊತ್ತಾಗಿದೆ ಏನಾಗ್ತಾ ಇದೆ. ಇವತ್ತು ನಮ್ಮ ಅಡುಗೆ ಮನೆಯ ಒಳಗಡೆ ನಾವು ಹೋದವಾಗ ಅಲ್ಲಿ ಆಗ್ತಿರುವಂಥ ತಲ್ಲಣಗಳು, ಅಡುಗೆ ಮನೆಯಲ್ಲಿ ಆದಂಥ ತಲ್ಲಣ ನಮ್ಮ ಮನಸ್ಸಿನ ಒಳಗಡೆ ಹೇಗೆ ಅದರ ಪರಿಣಾಮ ಬೀರ್ತಾ ಇದೆ ಅನ್ನುವಂಥದ್ದು. ಒಟ್ಟು ಸಮಾಜದ ಮೇಲೆ ಇದರಿಂದ ಸಾಕಷ್ಟು ಪರಿಣಾಮಗಳು ಉಂಟಾಗಿರುವಂಥದ್ದು. ಹಾಗಾಗಿ ಜನಾಂದೋಲನವಾಗಿ ಇಂಥ ಚಳುವಳಿಗಳು ನಡೀಬೇಕು ಅನ್ನುವಂಥದ್ದು, ಯುದ್ಧ ನಿಲ್ಲಬೇಕು. ಪ್ರಕೃತಿ ಏನೂ ತಪ್ಪು ಮಾಡಲಿಲ್ಲ. ಪರಿಸರದ ಮೇಲೆ ಮನುಷ್ಯನ ಈ ಒಂದು ದಬ್ಬಾಳಿಕೆ ನಡೀತಿರುವುದು ಇದು ಖಂಡಿತ ಸರಿಯಲ್ಲ. ಹಾಗಾಗಿ ನಾವು ಹಸಿರನ್ನು ಹೆಚ್ಚೆಚ್ಚು ಏನು ಮಾಡಬೇಕಾಗಿದೆ, ಇವತ್ತು ಬೆಳೆಸಬೇಕಾಗಿದೆ. ಈಗ ಮುಖ್ಯವಾಗಿ ಕ್ಲಾಕ್ ಟವರ್ ಎದುರು ಸಾಮಾನ್ಯವಾಗಿ ಪ್ರತಿಭಟನೆ ನಡೆದಾಗ ಅಲ್ಲಿ ಪೊಲೀಸರು ಇರ್ತಿದ್ರು, ತುಂಬ ಜನ ಇರ್ತಾಯಿದ್ರು, ಘೋಷಣೆಗಳನ್ನು ಕೂಗ್ತಾ ಇದ್ರು. ಆದರೆ ಇವತ್ತು ರಾಮಾಂಜಿಯವರು ಧರಣಿಯನ್ನು ನಡೆಸ್ತಾ ಇದ್ದಾರೆ. ಎಲ್ಲರೂ ಕೂಡ ಒಂದು ಕುತೂಹಲದಿಂದ ನಿಮ್ಮನ್ನೇ ಫ್ಲೆಕ್ಸನ್ನು ಹಿಡಿದಂಥ ನಿಮ್ಮನ್ನೇ ನೋಡ್ತಾ ಇದ್ದಾರೆ. ಒಂಥರ ನಿಮ್ಗೆ ಯಾವ ಥರ ಫೀಲ್ ಆಗುತ್ತೆ ಅಂತ? ಅಂದರೆ ಜನರೆಲ್ಲ ನೋಡ್ತಾ ಇದ್ದಾರೆ, ನೆಗೆಟಿವ್ ಬರುತ್ತಾ, ಸಕಾರಾತ್ಮಕವಾಗಿ ಏನಾದರೂ ಮನೋಭಾವ ಬರುತ್ತಾ? ನೋಡಿ, ಯಾವ ಥರದ ಏನು ಬಾಣಗಳು ಬಂದರೂ ಕೂಡ ಅದನ್ನು ನಾವು ಸಮಾನ ಸ್ಥಿತದಿಂದ ಸ್ವೀಕರಿಸುವಂಥದ್ದು. ಅದನ್ನು ನಾನು ಸ್ವೀಕರಿಸ್ತಾ ಇದ್ದೇನೆ. ಧನಾತ್ಮಕವಾದಂತಹ ಅಭಿಪ್ರಾಯಗಳು ಬರ್ತಿದ್ದಾವೆ, ಋಣಾತ್ಮಕವಾದಂಥ ಅಭಿಪ್ರಾಯಗಳು ಬರ್ತಾ ಇದ್ದಾವೆ. ಯುದ್ಧ ಭಾರತದಲ್ಲಿ ನಡೀತಾ ಇಲ್ಲಲ್ಲ, ಹೊರಗಡೆ ಇನ್ನೆಲ್ಲೋ ನಡೀತಾ ಇದೆಯಲ್ಲ ಅನ್ನುವಂಥ ಮಾತು ಕೂಡ ಬಂದಿರುವಂಥದ್ದು. ಅಂದರೆ ನಾವು ಅರ್ಥ ಮಾಡಿಕೊಳ್ಬೇಕಾಗಿರೋದು ಇಷ್ಟೇ, ಈ ಭೂಮಿ ಒಂದೇ ಇರುವುದು, ಈ ಸೂರ್ಯ ಒಬ್ಬನೇ ಇರುವುದು, ಈ ಚಂದ್ರ ಒಬ್ಬನೇ ಇರುವಂಥದ್ದು. ಹಾಗಾಗಿ ಇವೆಲ್ಲವೂ ಕೂಡ ಮನುಷ್ಯನಿಗೆ ಸಂಬಂಧಪಟ್ಟಂತಹುದು. ಹಾಗಾಗಿ ಈ ಭೂಮಿ ಮೇಲೆ ವಾಸಿಸುವಂಥ ಪ್ರತಿಯೊಂದು ಪ್ರಾಣಿ, ಪಕ್ಷಿ, ಮರ, ಗಿಡ, ಮನುಷ್ಯ ಸಮೇತ ಇವತ್ತು ಈ ಹೋರಾಟಗಳಿಗೆ ಏನು ಅನ್ನುವಂಥದ್ದು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಯಾರು ಏನು ಹೇಳಿದರೂ ಕೂಡ ನಾವು ಕುಗ್ಗಬಾರ್ದು. ನಮ್ಮ ಕೆಲಸ ಏನಿದೆ ನಾವು ಪ್ರಾಮಾಣಿಕವಾಗಿ ಮಾಡುವಂಥದ್ದು. ಹಾಗಾಗಿ ಕುಗ್ಗಿಸುವಂಥ ಮನಸ್ಸುಗಳು ಕೂಡ ಇದ್ದರೆ ನಮಗೊಂದಷ್ಟು ಆನೆ ಬಲ ಬರ್ತದೆ. ಹಾಗಾಗಿ ಎರಡೂ ಥರದ ಮನಸ್ಥಿತಿಗಳನ್ನು ಸಮಚಿತ್ತದಿಂದ ಸ್ವೀಕರಿಸ್ಕೊಂಡು ಹೋಗಬೇಕಾಗಿರುವಂಥದ್ದು. ಆದರೆ ಹೆಚ್ಚಿನವರು ಈ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾ ಇರುವಂಥದ್ದು. ನೋಡಿ, ನಾನು ಇಲ್ಲಿ ಯುದ್ಧ ತೊಲಗಲಿ, ಶಾಂತಿ ನೆಲೆಸಲಿ, ನಮಗೂ ಬದುಕಲಿಕ್ಕೆ ಹಕ್ಕು ಇದೆ, ನಮಗೂ ಬದುಕಲಿಕ್ಕೆ ಬಿಡಿ ಅಂತ ಹೇಳುವಂಥ ಸ್ಲೋಗನ್ಗಳನ್ನು ನೋಡಿದಂತಹ ಇಲ್ಲೇ ನಮ್ಮ ಪಕ್ಕದಲ್ಲೇ ಇವತ್ತು ಮಂಗಳಮುಖಿ ಸಮುದಾಯದವರು ಕೂಡ ಅವರ ಹಕ್ಕುಗಳಿಗೆ ಅವರು ಹೋರಾಟ ಮಾಡ್ತಾಯಿದ್ರು. ಸೊ ನನ್ನ ಉದ್ದೇಶವನ್ನು ಅವರು ಮನಗೊಂಡು ಇಲ್ಲೆಲ್ಲ ಓದಿ ಮಾಹಿತಿಯನ್ನು ತಿಳ್ಕೊಂಡು ಅವರು ಕೂಡ ಇದು ನಮಗೂ ಕೂಡ ಸಂಬಂಧಪಟ್ಟಿರುವಂಥದ್ದು, ಹಾಗಾಗಿ ನಾವು ಕೂಡ ನಿಮಗೆ ಬೆಂಬಲ ಕೊಡ್ತೇವೆ ಅಂಥೇಳಿ ಅವರ ಇಡೀ ಸಮುದಾಯ ಬಂದು ನನಗಿವತ್ತು ಅಭೂತಪೂರ್ವವಾದಂಥ ಒಂದು ಬೆಂಬಲವನ್ನು, ಈ ಹೋರಾಟಕ್ಕೆ ನೈತಿಕವಾದಂಥ ಒಂದು ಬೆಂಬಲವನ್ನು ಕೊಟ್ಟಿರುವಂಥದ್ದನ್ನು, ಅವರು ಕೂಡ ನಮ್ಮ ಸಮಾಜದ ಒಂದು ಭಾಗ. ಅವರನ್ನು ಕೂಡ ನಾವು ಅಷ್ಟೇ ಪ್ರೀತಿ, ಸಹನೆ, ಸೌಹಾರ್ದತೆಯಿಂದ ಕಾಣಬೇಕಾಗಿರುವಂಥದ್ದು. ಅವರಿಗೂ ಕೂಡ ಈ ಭೂಮಿ ಮೇಲೆ ಬದುಕುವಂಥ ಹಕ್ಕಿದೆ. ಹಾಗಾಗಿ ಪ್ರತಿಯೊಂದು ಜೀವಿ ಕೂಡ ಈ ಭೂಮಿಯಲ್ಲಿ ಬದುಕಬೇಕು, ಒಂದು ತಮ್ಮದೇ ಆದಂಥ ಹಕ್ಕುಗಳನ್ನು ಅವರು ಕಾಪಾಡಿಕೊಳ್ಬೇಕಾಗಿರುವಂಥದ್ದು. ರಾಮಾಂಜಿ ಅವರು ಇವತ್ತೇನು ಮೌನ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅದರಲ್ಲಿ ನಮ್ಮದು ಕೂಡ ಒಮ್ಮತದ ಸಹಕಾರ ಇರುತ್ತೆ. ಯಾಕೆ ಅಂತಂದರೆ ನಮ್ಮ ಮಂಗಳಮುಖಿ ಸಮುದಾಯ ಅಂತ ಅನ್ನುವಾಗ ಜನಗಳ ನೋಡೋ ದೃಷ್ಟಿಕೋನ ಬೇರೆ, ಆದರೆ ನಮಗೂ ಕೂಡ ಸಮಾಜದ ಬಗ್ಗೆ ಕಾಳಜಿದೆ ಅನ್ನೋದಕ್ಕೋಸ್ಕರ ಈ ಒಂದು ಸೌಹಾರ್ದತೆಯನ್ನು ನಾವು ತೋರಿಸ್ತಾ ಇದ್ದೀವಿ. ಅವರು ಯುದ್ಧ ಬೇಡ ಶಾಂತಿ ಬೇಕು ಅಂತಿರುವಾಗ ನಮಗೂ ಯುದ್ಧ ಬೇಡ. ಯಾಕೆ ಅಂತಂದರೆ ನಾವು ಕೂಡ ಶಾಂತಿ ಪ್ರಿಯರೇ. ನಾವೇನು ಬೇರೆ ದೇಶದವ್ರು ಏನೂ ಅಲ್ಲ, ಇದೇ ಭಾರತದಲ್ಲಿ ಹುಟ್ಟಿರೋರು ಶಾಂತಿ ಪ್ರಿಯರು ನಾವು. ನಮಗೂ ಯುದ್ಧ ಬೇಡ. ಯುದ್ಧದಿಂದ ಆಗ್ತಾ ಇರೋ ಅನಾನುಕೂಲತೆಗಳು ನಮಗೂ ಎಫೆಕ್ಟ್ ಆಗ್ತಾ ಇದೆ. ಗ್ಯಾಸ್ ಸರಿಯಾದ ಸಮಯಕ್ಕೆ ನಮಗೆ ಸಿಗ್ತಾ ಇಲ್ಲ. ಸೊ ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ಅವರ ಮೌನ ಪ್ರತಿಭಟನೆಗೆ ಸಮುದಾಯದವರಾಗಿ ನಾವೆಲ್ಲರೂ ಕೂಡ ನಮ್ಮ ಸಹಕಾರ ಯಾವತ್ತೂ ಅವ್ರಿಗಿರುತ್ತೆ. ನಮ್ಮ ಸಮಾಜದಲ್ಲಿ ಸಂಘರ್ಷ ಬಯಸುವಂತಹ ಮನೋಭಾವಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಆದರೆ ಇದರ ಮಧ್ಯೆ ಕೇವಲ 1%, 2% ಅಂತ ಹೇಳೋದಾದರೆ ವಿಶ್ವಶಾಂತಿಗಾಗಿ ನಾವು ಪ್ರಾರ್ಥಿಸೋಣ ಅಂತ ಹೇಳಿ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೆ ಧರಣಿ ಮಾಡೋಕೆ ಕೂತಂತಹ ರಾಮಾಂಜಿ ಅವರ ನಿರ್ಧಾರ, ಯೋಚನೆ ಮಾದರಿಯಾದಂತಹ ಹೇಳ್ಬೋದು. ಯಾಕಂದರೆ ಇವರ
ಶಾಂತಿ ಮನೋಭಾವ ಹಾಗೂ ಶಾಂತಿ ಏನು, ಸಹಬಾಳ್ವೆಯನ್ನು, ಜೊತೆಗೆ ಸಹೋದರತೆ, ಪರಸ್ಪರ ಜೀವಿಸಿ ಬದುಕೋಣ ಎಂಬಂತಹ ಸಂದೇಶವನ್ನು ಇಟ್ಕೊಂಡು ಅವರು ಏಕಾಂಗಿಯಾಗಿ ಧರಣಿಯನ್ನು ನಡೆಸ್ತಾ ಇದ್ದಾರೆ. ಜನಬೆಂಬಲ ಕೂಡ ವ್ಯಕ್ತ ಆಗ್ತಾ ಇದೆ. ಇದು ರಾಜಕೀಯ ಹೊರತಾಗಿ ನಡೆಸುವಂತಹ ಧರಣಿ. ಹೀಗಾಗಿ ಸಂಘರ್ಷವನ್ನು ಪ್ರೀತಿಸುವಂತಹ ಮನಸ್ಸುಗಳು ಇದನ್ನು ನೋಡಿ ನಾಚಿಕೆ ಪಡಬೇಕಾಗುತ್ತೆ. ಯಾಕಂದರೆ ಜಾಗತಿಕವಾಗಿ ಯುದ್ಧದ ಭೀತಿ ಆವರಿಸಿದ್ದರಿಂದ ಜನರು ಬದುಕೋಕೆ ಭಯವನ್ನು ಹೊಂದಿ ಬದುಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದರೆ ಇದರ ಮಧ್ಯೆ ನಾವೆಲ್ಲರೂ ಶಾಂತಿಯಿಂದ ಬದುಕೋಣ ಎಂಬಂತಹ ಸಂದೇಶವನ್ನು ಸಾರೋಕೆ ಕ್ಲಾಕ್ ಟವರ್ ಎದುರು ಇವತ್ತು ಏಕಾಂಗಿ ಧರಣಿಯನ್ನು ನಡೆಸ್ತಾ ಇರುವಂತಹ ಇವರ ನಿರ್ಧಾರ ಮಾದರಿ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಶಂಶೀರ್ ಬುಡೋಲಿ, ಸನ್ಮಾರ್ಗ ನ್ಯೂಸ್, ಮಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.